ನಾನು ಹಿಂದೂ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ ಮುಂದಿನ ಅಧ್ಯಾಯವನ್ನು ನೋಡೋಣ. ದಿಗಂಬರಾಯ ದಿವ್ಯಾಯ ದಿವ್ಯ ರೂಪಧರಾಯ ಚ ಸದೋದಿತ ಪರಬ್ರಹ್ಮ ದತ್ತಾತ್ರೇಯ ನಮೋಸ್ತುತೆ. ಅಧ್ಯಾಯ 32. ಶ್ರೀ ಗಣೇಶಾಯ ನಮಃ. ಯೋಗಿಯ ದರ್ಶನದಿಂದ ಸತಿಯು ಸಮಾಧಾನ ಹೊಂದಿ ಅವರು ಹೇಳಿದಂತೆ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಸ್ನಾನ ಮಾಡಿ ಪೀತಾಂಬರವನ್ನು ಉಟ್ಕೋತಾಳೆ, ಆಭರಣ ಭೂಷಿತರಾಗ್ತಾಳೆ, ಕುಂಕುಮ ಹಚ್ಕೋತಾಳೆ. ಶವದ ಮುಂಭಾಗದಲ್ಲಿ ಅಗ್ನಿಯನ್ನು ತಾನೇ ಹಿಡಿದುಕೊಂಡು ನದಿ ತೀರಕ್ಕೆ ಹೋಗ್ತಾಳೆ. ಅವಳನ್ನು ನೋಡಲಿಕ್ಕೆ ಜನರು ತಂಡವಾಗಿ ಬರ್ತಾರೆ ಮತ್ತು ಅವಳ ಸ್ಥಿತಿಯನ್ನು ಕಂಡು ಎಲ್ಲರೂ ತಾಪಗೊಳ್ತಾರೆ. ಚಿತೆ ಸಿದ್ಧವಾದ ಕೂಡಲೇ ಅವಳು ಬ್ರಾಹ್ಮಣರಿಗೆ ದಾನ ಧರ್ಮ ಮಾಡ್ತಾಳೆ. ಹಾಗೂ ಅವರಿಗೆ ತನ್ನ ತಂದೆ ತಾಯಿಗಳಾದ ಪಾರ್ವತಿ ಪರಮೇಶ್ವರರು ದೀಪಾವಳಿ ಹಬ್ಬಕ್ಕಾಗಿ ನಮ್ಮಿಬ್ಬರನ್ನು ಕರೆಸಿದ್ದಾರೆ. ಹಾಗೆ ಅದರಿಂದ ನಾವು ಹೋಗಿ ಬರ್ತೀವಿ, ನಮ್ಮನ್ನು ಆಶೀರ್ವಾದ ಮಾಡ್ರಿ, ನೀವು ಅತ್ತೆ ಮಾವಂದಿರಿಗೂ ತಂದೆ ತಾಯಿಗಳಿಗೂ ನಮ್ಮಿಬ್ಬರ ಸಾಷ್ಟಾಂಗ ನಮಸ್ಕಾರಗಳನ್ನು ಕಳಿಸಿಕೊಡಿ ಅಂತ ಅವರಿಗೆ ಕೇಳ್ಕೊತಾಳೆ. ನಿಮ್ಮ ಮಗ ಗುರುದರ್ಶನದಿಂದ ಆರೋಗ್ಯ ಪಡೆದು ಸತಿಯ ಜೊತೆಗೆ ಗಾಣಗಾಪುರದಲ್ಲೇ ಕುಶಲವಾಗಿದ್ದಾರೆ ಅಂತ ಅವರಿಗೆ ತಿಳಿಸಿರಿ ಅಂತ ಕೇಳ್ಕೊತಾಳೆ. ಕೂಡಿದ ಜನರು ಆ ಸತಿಯನ್ನು ಕಂಡು ಕಣ್ಣೀರಿರಿಸ್ತಾರೆ. ಇನ್ನೇನು ಅಗ್ನಿ ಸ್ಥಾಪನೆ ಮಾಡಬೇಕು ಅನ್ನುವಷ್ಟರಲ್ಲಿಯೇ ಅವಳಿಗೆ ಯೋಗಿ ಉಪದೇಶ ಸ್ಮರಣೆ ಬರಲು ರುದ್ರಾಕ್ಷಗಳನ್ನೆರಡನ್ನು ಪತಿಯ ಕಿವಿಗೂ ಮತ್ತು ಉಳಿದೆರಡನ್ನು ಕೊರಳಿಗೂ ಕಟ್ಟಿ ಭಸ್ಮವನ್ನು ಶವದ ಮೈತುಂಬ ಸವರ್ತಾಳೆ. ಹಾಗೂ ಬ್ರಾಹ್ಮಣನಿಗೆ ನಾನು ಸಂಗಮಕ್ಕೆ ಹೋಗಿ ಗುರು ಎಂಥವರಿದ್ದಾರೆ ಅಂತ ನೋಡ್ಕೊಂಬರ್ತೀನಿ, ದರ್ಶನ ಪಡ್ಕೊಂಬರ್ತೀನಿ ಅಂತ ಹೋಗ್ತಾಳೆ. ಆಗ ಅವಳ ಮನಸ್ಸಿನಲ್ಲಿ, ಹೇ ಗುರುವೇ, ನೀನು ಕೃಪಾಳು ಭಕ್ತೋದ್ಧಾರಕನು ಇರುವಿ, ಆದರೆ ನಾವು ಮಾತ್ರ ದೈವಹೀನರು. ಕಲ್ಲಿನಂತೆ ನಮ್ಮ ಜನ್ಮ ವ್ಯರ್ಥವಾಯಿತು, ನನಗೆ ಸಂತತಿ ಭಾಗ್ಯ ದೊರೆಯಲಿಲ್ಲ, ನನ್ನ ಆಶೆಗಳೆಲ್ಲ ಗಾಳಿಗೋಪುರವಾಯಿತು ಅಂತ ವಿಚಾರ ಮಾಡುತ್ತಾ ದಾರಿಯನ್ನು ಕ್ರಮಿಸ್ತಾಳೆ. ಸಂಗಮಕ್ಕೆ ಬರ್ತಾಳೆ. ಶ್ರೀ ಗುರುವಿಗೆ ನಮಸ್ಕಾರ ಮಾಡ್ತಾಳೆ. ಕೂಡಲೇ ಗುರುಗಳು ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಕೂಡಿದ ಜನರೆಲ್ಲ ಅವರಿಗೆ ಈಕೆ ಪತಿ ಆಗಲೇ ಸತ್ತಿರುವನು, ಅಷ್ಟಲ್ಲದೆ ಅವಳು ಸಹಗಮನ ಮಾಡಲಿಕ್ಕೆ ಸಿದ್ಧಳಾಗಿದ್ದಾಳೆ, ನಿಮ್ಮ ದರ್ಶನಕ್ಕಾಗಿ ಅವರು ಬಂದಿದ್ದಾಳೆ ಅಂತ ಅವರಿಗೆ ಹೇಳ್ತಾಳೆ. ಆಗ ಶ್ರೀ ಗುರು ಅವಳ ಮೇಲೆ ಕೃಪಾ ಕಟಾಕ್ಷ ಬೀರಿ, ಈಕೆಯ ಸ್ತ್ರೀ ಸೌಭಾಗ್ಯ ಅಸ್ಥಿರವಿಲ್ಲ, ಚಿತೆಯಿಂದ ಇವಳಿಗೂ ಮರಣ ಸಂಭವಿಸಲಾರದು, ಈಗ ಈಕೆಯ ಪತಿಯ ಕಳೆಬರವನ್ನು ತೆಗೆದುಕೊಂಡು ಬನ್ನಿರಿ ಅಂತ ಹೇಳಲು ಬ್ರಾಹ್ಮಣನು ಶವವನ್ನು ತೆಗೆದುಕೊಂಡು ಗುರು ಸನ್ನಿಧಿಗೆ ಬರ್ತಾರೆ. ಬ್ರಾಹ್ಮಣರು ಶ್ರೀ ಗುರುವಿನ ಪಾದತೀರ್ಥವನ್ನು ಪ್ರೇತಕ್ಕೆ ಪ್ರೋಕ್ಷಣೆ ಮಾಡ್ತಾರೆ. ಶ್ರೀ ಗುರು ತನ್ನ ಅಮೃತಮಯ ದೃಷ್ಟಿಯಿಂದ ಶವವನ್ನು ನೋಡಲು ಅದರಲ್ಲಿ ಜೀವ ಸಂಚಾರವಾಗುತ್ತೆ. ಮೃತನಾಗಿದ್ದ ದತ್ತನು ಎದ್ದು ಕೂತ್ಕೋತಾನೆ. ಕೂಡಿದ ಜನರೆಲ್ಲ ಆಶ್ಚರ್ಯಚಕಿತರಾಗ್ತಾರೆ. ಸತಿಯು ಕೂಡ ಆನಂದ ಪರಶುಳಾಗ್ತಾಳೆ. ಆಗ ಸಜೀವನಾದ ದತ್ತನು ತನ್ನ ಧರ್ಮಪತ್ನಿಯನ್ನು ಕುರಿತು ಈ ಯತೀಶ್ವರರು ಯಾರು ಅಂತ ಕೇಳ್ತಾನೆ. ಸತಿಯು ಎಲ್ಲ ಸಂಗತಿಯನ್ನು ಅರ್ಥತಾಳೆ. ನಂತರ ಆ ದಂಪತಿಗಳು ಶ್ರೀಗುರುಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀವೇ ಪ್ರತ್ಯಕ್ಷ ಪರಮೇಶ್ವರರು, ನನ್ನನ್ನು ಸಂರಕ್ಷಿಸಿದಿರಿ ಅಂತ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾರೆ. ಆಗ ಶ್ರೀಗುರು ಅವರಿಗೆ ಅಷ್ಟಪುತ್ರರನ್ನು ಪಡೆಯಿರಿ ಅಂತ ಆಶೀರ್ವಾದ ಮಾಡ್ತಾರೆ. ಆಗ ಒಬ್ಬ ದುಷ್ಟಬುದ್ಧಿಯ ಬ್ರಾಹ್ಮಣನು ಗುರುಗಳಿಗೆ ಕಾಲವಶಾತ್ ಮರಣವು ಈತನಿಗೆ ಪ್ರಾಪ್ತವಾಯಿತು, ಈತನು ಈಗ ಸಜೀವನಾದ, ವಿಧಿಲಿಖಿತವು ಸಟಿಯಾಯ್ತಲ್ವೇ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಶ್ರೀಗುರು ಆ ದುಷ್ಟಬುದ್ಧಿಗೆ, ಎಲೆ ವಿಪ್ರನೆ, ಜನರ ರಕ್ಷಣೆಗಾಗಿ ನಾನು ಬ್ರಹ್ಮನ ಕಡೆಯಿಂದ ಮುಂದಿನ ಜನ್ಮದ ಆಯುಷ್ಯವನ್ನು ಕಡವಾಗಿ ತಂದಿರುವೆನು ಅಂತ ಹೇಳ್ತಾರೆ. ಆಗ ಕೂಡಿದ ಜನರೆಲ್ಲರೂ ಜಯಘೋಷ ಮಾಡ್ತಾರೆ. ನವದಂಪತಿಗಳು ಸಂಗಮದಲ್ಲಿ ಸ್ನಾನ ಮಾಡಿ ಶ್ರೀಗುರುವನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಅಪಾರ ದ್ರವ್ಯವನ್ನು ಕೂಡ ದಾನ ಮಾಡ್ತಾರೆ. ಸೂರ್ಯಾವಸ್ಥ ಆದ ಮೇಲೆ ಶ್ರೀಗುರುವಿಗೆ ಎಲ್ಲರೂ ಆರತಿಯನ್ನು ಮಾಡ್ತಾರೆ ಎಂಬಲ್ಲಿಗೆ ಶ್ರೀಗುರು ಚರಿತ್ರೆಯ 32ನೇ ಅಧ್ಯಾಯವು ಇಲ್ಲಿಗೆ ಸಮಾಪ್ತಿಯಾಯಿತು. ಶ್ರೀ ಗುರುಭ್ಯೋ ನಮಃ.